ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ನಾನಂತೂ ಬೆಳಗ್ಗೆ ಬೇಗ ಎದ್ದಿರ್ತೀನಿ. ಹಾಗೆ ಆನ್ಲೈನ್ ವರ್ಕ್ಶಾಪ್ಗಳಿರುತ್ತೆ, ಅವರಿಗೆಲ್ಲ ನಾನು ಆಡಿಯೋ ಕ್ಲಿಪ್ಗಳನ್ನ ಫಾರ್ವರ್ಡ್ ಮಾಡಿ ನಾನು ಬೆಳಗ್ಗೆ ಬೇಗ ಬಂದಿದ್ದು ವರ್ಲ್ಡ್ ಕೆಫೆಗೆ ಬಿಸಿ ಬಿಸಿ ಕಾಫಿ ಕುಡಿತಾ ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದೆ. ಹಾಗೆ ಒಬ್ಬರಿಗೆ MTHS ಈಲಿಂಗ್ ಸೆಷನ್ ಇತ್ತು, ಅವರು ಸಹ ತೊಗೊಂಡು ಹೊರಟರು. ಅಲ್ಲಿಂದ ನಾನು ಟ್ಯಾರೋಟ್ ಕಾರ್ಡ್ ರೀಡಿಂಗ್ಸ್ ಆಯಿತು ಒಬ್ಬರಿಗೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಐ ಪ್ರಿಡಿಕ್ಷನ್ಸ್ಗಳು ಬರ್ತಾ ಇತ್ತು. ಸೊ ಪ್ರಜ್ವಲ್ ಅಂತ ಇತ್ತೀಚೆಗೆ ಎವ್ರಿ ವೀಕ್ ಪ್ರಿಡಿಕ್ಷನ್ಸ್ಗಳನ್ನ ತಗೊಳ್ತಾರೆ, ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತಗೊಳ್ತಾ ಇದ್ದಾರೆ. ಒಳ್ಳೇದಾಗಲಿ, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಹಿಮ್ ಅಂತ ಹೇಳ್ತಾ. ಹಾಗೆ ಸಂಪ್ರೀತಾ ಬಂದ್ಲು, ನಾನು ಸಂಪ್ರೀತಾ ಹೊರೈನ್ ಮಾಲಿಗೆ ಬಂದ್ವಿ. ಹಾಗೆ ಒಂದು ಹಾಟ್ ಚಾಕ್ಲೇಟ್ ತಗೊಳ್ತಾ, ಹಾಗೆ ಬನಾನಾ ಪುಡ್ಡಿಂಗ್ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮೂವಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ಸಂಪ್ರೀತಾ ಆಲ್ಮೋಸ್ಟ್ 3 to 4 years ಇಂದ ಪರಿಚಯ. ಸಂಪ್ರೀತಾ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೇಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಸ್ಟೂಡೆಂಟಾಗಿ ಬಂದು ನನ್ನ ಒಂದು ಸ್ವಂತ ತಂಗಿ ಥರ ಇವಾಗ. ಸೊ ತುಂಬ ಸಲ ಕಂಪ್ಲೇಂಟ್ ಮಾಡ್ತಿರ್ತಾಳೆ, ಲೈಕ್ ಅಕ್ಕ ನನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ. ನಾವಿಬ್ಬರು ಇಷ್ಟು ವರ್ಷದಿಂದ ಪರಿಚಯ ಇದ್ದರು. ಒಂದು ವೆಕೇಷನ್ಗಾಗಿರ್ಬೋದು, ಟೆಂಪಲ್ಗಾಗಿರ್ಬೋದು, ಬ್ರಂಚ್ಗಾಗಿರ್ಬೋದು, ಪಾರ್ಟೀಸ್ಗಾಗಿರ್ಬೋದು, ಎಲ್ಲೂ ಹೋಗಿಲ್ಲ. ಯಾವಾಗ ನೋಡಿದ್ರು ಬ್ರಿಗೇಡ್ ಒಳಗೆ ಇರ್ತೀವಿ, ಇಲ್ಲಾಂದರೆ ಒರೈನ್ ಮಾಲಲ್ಲೇ ಇರ್ತೀವಿ. ಸೊ ಎಲ್ಲರೂ ಕರ್ಕೊಂಡು ಹೋಗಬೇಕು. ಅತಿ ಶೀಘ್ರದಲ್ಲಿ ನಾನು ಅವಳನ್ನು ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ನೋಡೋಣ, ಮ್ಯಾನಿಫೆಸ್ಟ್ ಮಾಡಬೇಕು ಆ್ಯಕ್ಚುಲಿ ಅವಳ ಜೊತೆ ಒಂದು ವೆಕೇಷನ್ಸ್. ಓಕೆ, ಇವಾಗ ಇಷ್ಟು ವರ್ಷಕ್ಕೆ ನಾನು ಸಂಪು ಹೆಸರೇ ಬರ್ತಾ ಇಲ್ಲ. ನಾನು ಸಂಪು ಫಸ್ಟ್ ಟೈಮ್ ಹಾಟ್ ಚಾಕ್ಲೇಟ್ ಡೇಟ್ ಬಂದಿದೆ. ಎಲ್ಲಿ ಬಂದಿದ್ದೀವಿ ಗೊತ್ತಾ? ಬ್ರಿಗೇಡ್ ಪಕ್ಕದಲ್ಲಿರೋ ಓರಿಯನ್ ಮಾಲ್ ಹಾಟ್ ಚಾಕ್ಲೇಟ್ ಕುಡಿಯೋಕೆ ಫಸ್ಟ್ ಟೈಮ್ ಆಚೆ ಬಂದಿದ್ದೀವಿ. ನಾನು ಸಂಪು ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಬಟ್ ಎಲ್ಲರೂ ಏನಂತಾರೆ, ನಾವು ಜೊತೆಗೆ ಇರ್ತೀವಿ ಬಟ್ ಯಾವತ್ತೂ ಬ್ರಂಚ್ ಅಂತ 3 ವರ್ಷ ಆಯ್ತು, ಬ್ರಂಚ್ ನೋಡಿಲ್ಲ, ಶಾಪಿಂಗ್ ಹೋಗಿಲ್ಲ. ಬಟ್ ಮೈ ಸಿಸ್ಟರ್ ವಿಲ್ ಗೋ ವಿತ್ ಎವ್ರಿವನ್. ಓಕೆ, ಶಿ ವಿಲ್ ಗೋ ಲಿವಿಂಗ್ ಮೀ. ಇನ್ನು ಶಿ ವಿಲ್ ಗೋ ಅಂದರೆ ಅದು ಹೋಗ್ತಾನೆ ಇರೋದು. ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಯಾರ್ಯಾರು ಪ್ರಿಪೇರ್ ಮಾಡಿದಾರ? ಕಾವ್ಯ, ಚಂದು ಮತ್ತು ಯಾರಿದಾರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸು ಎಲ್ಲರೂ ತೊಗೊಂಡಿರೋದನ್ನ ಯಾರು? ಎಲ್ಲರೂ. ನಾನು ಸಂಪು ಹಾಗೆ ಅಲ್ಲೇ ಇರೋ ಒರೈನ್ ಮಾಲಲ್ಲೇ ಪಾಪ ಶಾಪಿಂಗ್ ಮಾಡಿಸ್ಕೊಂಡು ಹಾಗೆ ಒಂದು ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮೂವಿಗೆ ಹೋಗ್ತಾ ಇದ್ದೀವಿ. ಹಾಯ್ ಸಂಪು. ಹಾಯ್ ಅಕ್ಕ. ಸಂಪು ಜೊತೆ ಮೂವಿ ಡೇಟ್. ಸೊ ಯಾವ ಮೂವಿಗೆ ಹೋಗ್ತಾ ಇದೀವಿ ಅಂತ ಕೇಳ್ತೀನಿ, ಅವಳಿಗೆ ಖಂಡಿತ ಗೊತ್ತಿರಲ್ಲ. ಸರ್ಪ್ರೈಸ್ ಅಂತ ಕರ್ಕೊಂಡ್ಬಂದಿದ್ದೀರಾ? ಫೈನಲಿ ನಾನು ಸೆಕೆಂಡ್ ಟೈಮ್ ಸಂಪುಗೋಸ್ಕರ ಮೂವಿಗೆ ಬಂದಿದ್ದೀನಿ. ಸಂಪು ಯಾರಿಗೋಸ್ಕರ ಮೂವಿ ಬಂದಿದೆಯಾ? ಆಶಿಕಾ ರಂಗನಾಥ್ಗೋಸ್ಕರನ, ದಿಶಾನ್ಗೋಸ್ಕರನ? ನಿಮ್ಗೋಸ್ಕರ ಮೂವಿಗೆ ಬಂದಿದ್ದೀವಿ. ಯಪ್ಪ, ಡೌಟ್ ಇಚ್ಕೆ ನನ್ನ ಮೇಲೆ ಆಣೆ. ಓ ನಾನಂತೂ ಗತವೈಭವ ಸಿನಿಮಾನ ಫಸ್ಟ್ ಶೋನೇ ನೋಡಿದ್ದೆ. ಸೆಕೆಂಡ್ ಟೈಮ್ ಮತ್ತೆ ನೋಡಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಸಂಪ್ರೀತನ ಕರ್ಕೊಂಡು ಬಂದೆ. ಸಿನಿಮಾ ತುಂಬ ಅದ್ಭುತವಾಗಿದೆ, ಬಾಕಂದ ನಿನಗೂ ಇಷ್ಟ ಆಗುತ್ತೆ ಅಂತ ಹೇಳಿ. ನಾನಂತೂ ಸಿನಿಮಾಕ್ಕೆ ಬಂದಿದ್ದು ದುಷ್ಯಂತ್ಗೋಸ್ಕರ ಸೆಕೆಂಡ್ ಟೈಮ್. ಸೊ ಫಸ್ಟ್ ಟೈಮ್ ನೋಡಿದಾಗ ನಾನು ಅವರ ಒಂದು ಪರ್ಫಾರ್ಮೆನ್ಸ್ಗೆ ಫಿದಾ ಆಗಿದ್ದೆ. ಆ್ಯಂಡ್ ಅವರ ಒಂದು ಮೊದಲನೇ ಸಿನಿಮಾ ಅಂತ ನಿಮ್ಗೆ ಎಲ್ಲೂ ಅನಿಸಲ್ಲ. ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಸಿನಿಮಾ ಮೇಲೆ ಇರೋ ಪ್ರೇಮ ಈ ಸಿನಿಮಾದಲ್ಲಿ ನಿಮಗೆ ಎದ್ದು ಕಾಣುತ್ತೆ. ಫ್ಯೂಚರಲ್ಲಿ ನಾನೇನಾದ್ರು ಸಿನಿಮಾ ಮಾಡಿದರೆ ಖಂಡಿತ ನನ್ನ ಒಂದು ಸ್ಕ್ರಿಪ್ಟನ್ನು ತೊಗೊಂಡೋಗಿ ನಾನು ದುಷ್ಯಂತ್ ಅವರ ಮುಂದೆ ಖಂಡಿತವಾಗ್ಲೂ ಅಪ್ರೋಚ್ ಮಾಡ್ತೀನಿ. ಅಷ್ಟು ಅದ್ಭುತವಾದ ನಟ ಅಂತ ಹೇಳ್ಬೋದು. ನನ್ನ ಒಂದು ಸ್ಕ್ರಿಪ್ಟಿಗೂ ಅವ್ರು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಅನಿಸ್ಬಿಡ್ತು ಎಲ್ಲೋ ಒಂದು ಕಡೆ. ಆ್ಯಂಡ್ ಸುನೀಲ್ ಸರ್ ಅವರ ಡೈರೆಕ್ಷನ್ ತುಂಬ ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಹಾರ್ಟ್ ಟಚಿಂಗ್ ಸಿನಿಮಾ. ನನಗೆ ಅವರ ಬರವಣಿಗೆ ತುಂಬ ಇಷ್ಟ. ಆ್ಯಂಡ್ ಈ ಸಿನಿಮಾ ನಂಗೆ ತುಂಬ ಹತ್ತಿರವಾದ ಸಿನಿಮಾ ಅಂತ ಹೇಳ್ಬೋದು. ಅದಕ್ಕಾಗಿ ಇಷ್ಟು ನಾನು ಒಂದು ಒಳ್ಳೆ ರಿವ್ಯೂನ ನಾನು ಕೊಡ್ತಾಯಿದ್ದೀನಿ. ಹಾಗೆ ಸೆಕೆಂಡ್ ಟೈಮ್ ಮತ್ತೆ ನೋಡಬೇಕು ಅಂತ ಬಂದಿದ್ದು. ಹಾಗೆ ಯಾರಾದರೂ ಆಶಿಕಾ ರಂಗನಾಥ್ ಅವ್ರ ಫ್ಯಾನ್ ಆಗಿದ್ರೆ ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಕೊಬಿಡಿ. ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಆಶಿಕಾ ರಂಗನಾಥ್ ಅವರ ಫ್ಯಾನ್ ಆಗಿ ಹೋಗೋರು ಬರ್ತಾ ನೀವು ದುಷ್ಯಂತ್ ಫ್ಯಾನ್ ಆಗಿ ಬರೋದಂತೂ 200% ಪಕ್ಕ. ಸಿನಿಮಾ ಅಂತ ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಇಂಡಸ್ಟ್ರಿನ ಉಳಿಸಿ, ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ಹೇಳ್ತಾ, ಹಾಗೆ ಇವತ್ತು ಒಂದು ಅದ್ಭುತವಾದ ಸಿನಿಮಾನ ಮತ್ತೆ ನೋಡ್ಕೊಂಬಂದಿದ್ದು ಖುಷಿ ಅಂತೂ ಇದೆ. ಆ್ಯಂಡ್ ರಿಪೀಟೆಡ್ ಮೋಡಲ್ಲಿ ನಾನು ಈ ಸಾಂಗ್ಸ್ಗಳನ್ನ ಕೇಳ್ತಾ ಇದ್ದೀನಿ. ನನಗಂತೂ ಬರವಣಿಗೆ ತುಂಬ ಇಷ್ಟ. ಹಾಗೆ ಲೆಟರ್ಸ್ ಮೂಲಕ ಹೋಗೋ ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ಧನಂಜಯ ಸರ್ ಆಗಿರ್ಬೋದು, ದುಷ್ಯಂತ್ ಅವರಾಗಿರ್ಬೋದು ಹೀರೋ, ಆ್ಯಂಡ್ ಆಶಿಕಾ ರಂಗನಾಥ್ ಅವರು, ಶರಣ್ ಸರ್, ಹಾಗೆ ಸುನೀಲ್ ಸರ್ ಎಲ್ಲರೂ ಸಿಕ್ಕಿದ್ರು. ಹಾಗೆ ಎಲ್ಲರೊಟ್ಟಿಗೂ ಮಾತಾಡಿ ಫೋಟೋಸ್ ತೊಗೊಂಡು ಸಿನಿಮಾ ಬಗ್ಗೆ ಒಂದು ಗುಡ್ ಒಪಿನಿಯನ್ ಅವರಿಗೆ ಕೊಟ್ಟು ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿ, ಹಾಗೆ ನಾನು ಮತ್ತು ಸಂಪ್ರೀತಾ ಹೊರಗಡೆ ಬಂದ್ವಿ. ಫೀಡ್ಬ್ಯಾಕ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ದಯವಿಟ್ಟು ಸಿನಿಮಾಗಳನ್ನ ನೋಡಿ ಹಾಗೆ ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಬೆಳೆಸಿ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ.
ಫೈನಲಿ ನಾವು Movie ಮುಗಿಸ್ಕೊಂಡು ಮುಗಿಸ್ಕೊಂಡ್ ಬಂದ್ವಿ. ಬಂದ್ವಿ. ಸೊ ಗೊತ್ತಾ ವೈಭವ, ನಾನು ಸೆಕೆಂಡ್ ಟೈಮ್ ಮೂವಿ ನೋಡಿದ್ದು. ಇನ್ನೂ ಇಬ್ಬರು ಟಿಕೆಟ್ ಬರಬೇಕಿತ್ತು, ಅವ್ರು ಮಿಸ್ ಮಾಡಿದ್ರು. ಸೊ ನಾನು ಸಿನಿಮಾಗೆ ಬಂದಿದ್ದು ಒಂದು ದುಷ್ಯಂತ್ಗೋಸ್ಕರ, ಆ್ಯಂಡ್ ಸೆಕೆಂಡು ನಾನು ಸಂಪ್ರೀತಾಗೆ ಆ ಸಿನಿಮಾ ತೋರಿಸ್ಬೇಕು ಅಂತ ಬಂದ್ವಿ. ಫಸ್ಟ್ ಟೈಮ್ ನಾನು ಕಾವ್ಯ ಹೋಗಿಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಕೊಂಡು ಬಂದ್ವಿ. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಅವತ್ತೇ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು PVR ಅಲ್ಲಿ 125 ಶೋ ಇತ್ತು. ಹಾಗೆ ಸುನಿ ಸರ್, ಡೈರೆಕ್ಟರ್ ಸುನಿ ಸರ್, ಹಾಗೆ ಆಶಿಕಾ ರಂಗನಾಥ್ ಆಗಿರ್ಬೋದು, ಹೀರೋ ಆದ ದುಷ್ಯಂತ್ ಆಗಿರ್ಬೋದು, ಹಾಗೆ ಇವತ್ತು ಸೆಲೆಬ್ರಿಟಿಗಳಾದ ಧನಂಜಯ ಸರ್ ಎಲ್ಲ ಬಂದಿದ್ದರು. ಸೊ ಹಾಗಾಗಿ ನಮಗೂ ಟಿಕೆಟ್ ಇತ್ತು. ಸೊ ಹಾಗಾಗಿ ಬಂದ್ವಿ. ತುಂಬ ಖುಷಿ ಅಂತೂ ಅನಿಸ್ತು. ನನಗೆ ಈ ಸಿನಿಮಾ ತುಂಬ ಮನಸ್ಸಿಗೆ ಹತ್ತಿರವಾದ ಸಿನಿಮಾ. ನನಗೆ ಈ ಥರ ಎಮೋಷ್ನಲಿ ಕನೆಕ್ಟೆಡ್ ಸಿನಿಮಾಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಸಂಪುಗೂ ತೋರ್ಸೋಕೆ ಕರ್ಕೊಂಡು ಬಂದೆ. ಬಟ್ ಫೈನಲಿ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ. ಮೂವಿ ತುಂಬ ಚೆನ್ನಾಗಿತ್ತು. ಫೈನಲ್ ಇವಾಗ ಮನೆಗೆ ಹೋಗಿ ಊಟ ಮಾಡೋ ಟೈಮ್. ಯಸ್, ನಾನು ಆ್ಯಂಡ್ ಸಂಪು ಅಲ್ಲೇ ಕೂತ್ಕೊಂಡು ಲೇಕ್ ಸೈಡಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡ್ವಿ. ನಾಗರಬಾವಿಯಲ್ಲಿರೋ ಬೌಲ್ಸ್ ಆ್ಯಂಡ್ ಬ್ರ್ಯೂಸ್ ಅಂತ ತುಂಬ ಒಳ್ಳೆ ರಿವ್ಯೂಸ್ಗಳನ್ನ ಕೇಳ್ಪಟ್ಟಿದ್ದೆ, ಹೆಲ್ದಿ ಫುಡ್ಗಳನ್ನ ಸರ್ವ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ವಿ. ಎಗ್ ಆ್ಯಂಡ್ ಚಿಕನ್ ಆ್ಯಂಡ್ ಸ್ವಲ್ಪ ರೈಸ್ ಬೌಲ್, ಆ ಜೊತೆಗೆ ಪ್ರೋಟೀನ್ ಬ್ಲಾಸ್ಟರ್ ಅಂತ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ನಾನ್ ವೆಜ್ ಬಿಟ್ಟಿದ್ದೆ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಪ್ರೋಟೀನ್ಗೋಸ್ಕರ. ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ಸೊ ಬಾಡಿಗೆ ಪ್ರೋಟೀನ್ ಬೇಕು ಅಂತ ಹೇಳಿದರು, ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಸೊ ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ನಾನು ಏನಾದ್ರು ಆರ್ಡರ್ ಮಾಡಿದ್ರೆ ಜಸ್ಟ್ ಒಂದು 2 ಸ್ಪೂನ್ ತಿಂದುಬಿಟ್ಟು ಹೊರಗಡೆ ಫುಡ್ಗಳು ಏನೇ ಆದರೂ ಒಂದು 2 ಸ್ಪೂನ್ಸ್ ಮೇಲೆ ನಾನೇನು ತಿನ್ನಲ್ಲ. ಬಟ್ ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಹೆಲ್ದಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಡೆಲಿಷಿಯಸ್ ಆಗಿತ್ತು. ಫಸ್ಟ್ ಟೈಮ್ ನಂಗೆ ತುಂಬ ಇಷ್ಟ ಆಗಿರೋದು. ಹಾಗಾಗಿ ನಾನು ಜೆನ್ಯೂನ್ ರಿವ್ಯೂನ ಹೋಗ್ಬಿಟ್ಟು ಗೂಗಲ್ ರಿವ್ಯೂ ಸಹ ಕೊಟ್ಟೆ. ನಾನು ತುಂಬ ಖುಷಿ ಅಂತೂ ಆಯಿತು. ನೀವು ಟ್ರೈ ಮಾಡ್ಬೋದು. ಸಂಪುಗೆ ಬಾಯ್ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಈವ್ನಿಂಗ್ ಬಂದಿದ್ದು ಸ್ಟಾರ್ಬಕ್ಸಿಗೆ. ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇತ್ತು. ಹಾಗೆ ನಾನು ಎಲ್ಲೇ ಹೋದರೂ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬುಕ್ನ ಕ್ಯಾರಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಎವ್ರಿ ಡೇ ನಾನು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರಿತೀನಿ. ಬ್ಲೆಸ್ಸಿಂಗ್ಸ್, ಅಫರ್ಮೇಷನ್ಸ್, ಮನಿ ಮ್ಯಾಗ್ನೆಟ್ ಎಲ್ಲವನ್ನು ಟೈಮ್ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ನಾನು ಬರೆದು ಮುಗಿಸ್ಕೊಳ್ತೀನಿ ನನ್ನ ಪ್ರಾಕ್ಟೀಸ್ನ. ಯಾವಾಗಲೂ ಟೈಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ಹೆಚ್ಚಾಗಿ ಐ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇವತ್ತು ಬ್ಲೆಸ್ಸಿಂಗ್ಸ್ ಬರೆದು, ಅಫರ್ಮೇಷನ್ಸ್ ಬರೆದು, ಮನಿ ಮ್ಯಾಗ್ನೆಟ್ ಬರೆದು, ಗ್ರ್ಯಾಟಿಟ್ಯೂಡ್ ಜರ್ನಲಲ್ಲಿ ನಾನು ಪ್ರತಿಯೊಂದಕ್ಕೂ ಗ್ರೇಟ್ಫುಲ್ನೆಸ್ ತೋರಿಸಿ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಇವತ್ತು ಈವ್ನಿಂಗ್ ಬೆಳಗ್ಗೆಯಿಂದ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಪದೇ ಪದೇ ಬರ್ತಾನೆ ಇತ್ತು. ಸೊ ಕ್ವಿಕ್ಕಾಗಿ ಒಂದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತೊಗೊಂಡ್ರು. ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಮುಗಿಸ್ಕೊಂಡು ನಾನು ಮನೆ ಕಡೆ ಹೊರಟೆ. ನೋಡ್ಬೋದು ಇನ್ನೇನು ಕ್ರಿಸ್ಮಸ್ ಬಂತು, ಹ್ಯಾಂಪರ್ಸ್ಗಳೆಲ್ಲ ರೆಡಿ ಆಗ್ತಿದೆ. ಎಷ್ಟು ಕ್ಯೂಟಾಗಿದೆ ಹ್ಯಾಂಪರ್ಸ್ಗಳು. ಆ್ಯಂಡ್ ಮಗ್ ಒಂದು ತೊಗೊಂಡೆ ನಾನು. ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಮಗ್ ಕಲೆಕ್ಷನ್ಸ್ಗಳು, ಬಾಟಲ್ ಕಲೆಕ್ಷನ್ಸ್ಗಳೆಲ್ಲ ಸ್ಟಾರ್ಬಕ್ಸ್ದು ಇದೆ. ಬಟ್ ನಂಗೆ ಈ ಥರ ಎಲ್ಲ ಲಿಟಲ್ ಥಿಂಗ್ಸ್, ಕ್ಯೂಟ್ ಥಿಂಗ್ಸ್ ಇಷ್ಟ. ಹಾಗೆ ಇವತ್ತು ನೋಡ್ಬೋದು ನೀವು ಕ್ರಿಸ್ಮಸ್ಸಿಗೆ ಅಂತ ಹೊಸ ಹೊಸ ಹ್ಯಾಂಪರ್ಸ್ಗಳು ಬಂದಿದೆ. ಸೊ ಯಾರಿಗಾದರೂ ಇಷ್ಟ ಇದ್ದರೆ ಖಂಡಿತ ಸ್ಟಾರ್ಬಕ್ಸ್ಗೆ ಹೋಗಿ ನೀವು ಬೈ ಮಾಡ್ಬೋದು. ಹಾಗೆ ನನ್ನ ಡೇನ ನಾನು ಇವತ್ತು ಸ್ಟಾರ್ಬಕ್ಸ್ ಮೂಲಕ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್.